ಎಸ್ ವೀಕ್ಷಕರೇ, ಅಫ್ಘಾನಿಸ್ತಾನ್ ಮೇಲೆ ODI ಸೀರೀಸ್ ಗೆದ್ದ ನಂತರ ಟೀಂ ಇಂಡಿಯಾ ಇವಾಗ ಐರ್ಲೆಂಡ್ ವಿರುದ್ಧ T20 ಪಂದ್ಯವನ್ನು ಆಡಲಿದ್ದು, ನಾಳೆ ಮೊದಲನೇ T20 ಪಂದ್ಯವನ್ನ ಎದುರಿಸಲಿದೆ. ಹೌದು, ಭಾರತ ಯಾವ ರೀತಿ ತನ್ನ ಪ್ಲೇಯಿಂಗ್ 11 ಅನ್ನ ಸಿದ್ಧ ಮಾಡಿಕೊಂಡು ಬರುತ್ತೆ ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಎಸ್, ಐರ್ಲೆಂಡ್ ಅಷ್ಟೊಂದು ಬಲಿಷ್ಠ ತಂಡ ಇಲ್ಲದೇ ಇರುವುದರಿಂದ ಭಾರತವು ಹೊಸ ಆಟಗಾರರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ. ಹೌದು, ಛೋಟಾ ಪಟಾಕ ವೈಭವ್ ಸೂರ್ಯವಂಶಿ ಈಗ ಅಭಿಷೇಕ್ ಶರ್ಮಾ ಜೊತೆ ಓಪನಿಂಗ್ ಮಾಡೋಕೆ ಸಿದ್ಧರಾಗಬಹುದು. ಎಸ್, T20ಯಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಒಳ್ಳೆಯ ಓಪನಿಂಗ್ ಪೇರ್ ಅಂತ ಟೀಮ್ ಇಂಡಿಯಾಗೆ ತೋರಿಸಿಕೊಟ್ಟಿತ್ತು. ಆದರೆ ಇವಾಗ ಸೂರ್ಯವಂಶಿಗೆ ಈ ಐರ್ಲೆಂಡ್ ತಂಡದ ವಿರುದ್ಧ ಚಾನ್ಸ್ ಕೊಟ್ಟರೆ ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಎಂದು ನೋಡಬಹುದಾಗಿದೆ. ಎಸ್, ನಂಬರ್ 3ಯಲ್ಲಿ ಇಶಾನ್ ಕಿಶನ್ ಅವರು ವಿಕೆಟ್ ಕೀಪರ್ ಆಗಿ ಆಡ್ತಾರೆ. ಏಕೆಂದರೆ ಸಂಜು ಸ್ಯಾಮ್ಸನ್ ಆಡುವ ಸಾಧ್ಯತೆ ಕಡಿಮೆ ಇರುವುದರಿಂದ ವಿಕೆಟ್ ಕೀಪಿಂಗ್ ಜವಾಬ್ದಾರಿಯನ್ನು ಇಶಾನ್ ಕಿಶನ್ ವಹಿಸಲಿದ್ದಾರೆ. ಇನ್ನು ಹೊಸ ನಾಯಕನಾಗಿ T20ಗೆ ಶ್ರೇಯಸ್ ಅಯ್ಯರ್ ಅವರು ನೇಮಕವಾಗಿದ್ದು, ಸೊ ಅವರು ಕೂಡ ನಂಬರ್ 4ರಲ್ಲಿ ಅದ್ಭುತವಾಗಿ ಮಿಂಚಲಿದ್ದಾರೆ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನಂಬರ್ 5ಯಲ್ಲಿ ಆಸ್ ಯೂಶುವಲ್ ತಿಲಕ್ ವರ್ಮಾ T20ಯಲ್ಲಿ ಇರಲೇಬೇಕು. ಹೌದು, ಮಿಡಲ್ ಆರ್ಡರಲ್ಲಿ ಯಾರು ಹೊಸ ಆಟಗಾರರು ಇಲ್ಲದೇ ಇರುವುದರಿಂದ ನಂಬರ್ 5ಯಲ್ಲಿ ತಿಲಕ್ ವರ್ಮಾನೇ ಆಡಲೇಬೇಕು. ಎಸ್, ಫಿನಿಷರ್ ಆಗಿ ಶಿವಮ್ ದುಬೆ ಅವರು ಈಗ ಮತ್ತೆ T20ಗೆ ತುಂಬ ದಿನಗಳ ನಂತರ ವಾಪಸಾತಿಯಾಗಿದ್ದಾರೆ. ಹೌದು, ಇವರು ಒಳ್ಳೆಯ ಫಿನಿಶಿಂಗ್ ಟಚ್ ಅನ್ನು ಕೊಡುತ್ತಾರೆ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ನಂಬರ್ 7ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರ ಬದಲಾಗಿ ಬಂದಂತಹ ಆಟಗಾರ ಸೂರ್ಯಾಂಶ್ ಷಡ್ಗೆ ಅವರು ನಂಬರ್ 7ನಲ್ಲಿ ಆಡುವ ಸಾಧ್ಯತೆ ಇದೆ. ಹೌದು, ಟೀಂ ಇಂಡಿಯಾ ಪರವಾಗಿ ಈಗ ಇವರು ಪದಾರ್ಪಣೆ ಮಾಡುವ ಸಾಧ್ಯತೆ ಹೆಚ್ಚು ಇದೆ ಅಂತಾನೆ ಹೇಳಬಹುದು. ಶಿವಮ್ ದುಬೆ ಮತ್ತು ಸೂರ್ಯಾಂಶ್ ಷಡ್ಗೆ ಅವರು ಆಲ್ರೌಂಡರ್ ಆಗಿ ಕಾಣಿಸಿದ ನಂತರ ಬೌಲರ್ಗಳ ಕಡೆ ನೋಡುವುದಾದರೆ ಹರ್ಷಿತ್ ರಾಣಾ ಅವರು ಮತ್ತೆ ಟೀಂ ಇಂಡಿಯಾಗೆ ವಾಪಸಾತಿಯಾಗಿದ್ದಾರೆ. ಹೌದು, ಇವರು ಇಂಜುರಿಯಿಂದ ಕೆಲವು ಸರಣಿಗಳನ್ನು ಹಾಗೂ IPL ಅನ್ನು ಕೂಡ ಮಿಸ್ ಮಾಡಿಕೊಂಡಿದ್ದರು. ಸೊ ಇವರು ಫಾಸ್ಟ್ ಬೌಲರ್ ಆಗಿ ಈ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಸ್ಪಿನ್ನರ್ ವಿಚಾರಕ್ಕೆ ಬಂದರೆ ರವಿ ಬಿಷ್ಣೋಯಿ ಕೂಡ ತುಂಬ ದಿನಗಳ ನಂತರನೇ ಟೀಂ ಇಂಡಿಯಾಗೆ ವಾಪಸಾತಿ ಮಾಡ್ತಾ ಇರೋದು. ಹೌದು, ಇವರ ಫಾರ್ಮ್ ಅಷ್ಟೊಂದು ಚೆನ್ನಾಗಿ ಇರದೇ ಇರೋ ಕಾರಣ ಟೀಂ ಇಂಡಿಯಾದಿಂದ ಕೈ ಬಿಡಲಾಗಿತ್ತು. ಈ IPL ನಲ್ಲೂ ಕೂಡ ಸಾಧಾರಣ ಪ್ರದರ್ಶನವನ್ನ ನೀಡಿದ್ರು ರವಿ ಬಿಷ್ಣೋಯಿ. ಇನ್ನು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಈಗಾಗಲೇ ಅಫ್ಘಾನಿಸ್ತಾನ್ ODI ಸೀರೀಸ್ನಲ್ಲಿ ಎಂಥ ಅದ್ಭುತ ಬೌಲರ್ ಎಂದು ಪ್ರೂವ್ ಮಾಡಿದ್ದಾರೆ. ಹೌದು, ಈಗ T20ಯಲ್ಲೂ ಕೂಡ ಅಬ್ಬರಿಸೋಕೆ ಇವರು ಚೆನ್ನಾಗಿ ತಯಾರಿ ಮಾಡುತ್ತಿದ್ದಾರೆ ಅಂತಾನೆ ಹೇಳಬೇಕು. ಹೌದು, ಟೀಂ ಇಂಡಿಯಾದ ಮುಂದಿನ ವರ್ಲ್ಡ್ ಕಪ್ಗಾಗಿ ಇವರನ್ನ ಈಗಾಗಲೇ ಈ ತಂಡದಲ್ಲಿ ಫಿಕ್ಸ್ ಮಾಡುವ ಸಾಧ್ಯತೆ ಇದೆ. ಎಸ್, ಇನ್ನೊಬ್ಬ ಕೊನೆಯ ಬೌಲರ್ ಪ್ರಿನ್ಸ್ ಯಾದವ್. ಹೌದು, ಹರ್ಷದೀಪ್ ಸಿಂಗ್ ಸ್ಕ್ವಾಡ್ನಲ್ಲಿ ಇದ್ದರೂ ಕೂಡ ಪ್ರಿನ್ಸ್ ಯಾದವ್ಗೆ ಹೊಸ ಆಟಗಾರನಾಗಿ ಅವಕಾಶ ಸಿಗುತ್ತೆ ಐರ್ಲೆಂಡ್ ವಿರುದ್ಧದ 2 T20 ಪಂದ್ಯಗಳಲ್ಲೂ. ಹೌದು, ಪ್ರಿನ್ಸ್ ಯಾದವ್ ಅವರು ODI ಸೀರೀಸ್ನಲ್ಲಿ ಗುರ್ನೂರ್ ಬಾರ್ ಅವರ ಅದ್ಭುತ ಪ್ರದರ್ಶನದಿಂದ ಸ್ವಲ್ಪ ಮರೆಮಾಚಾಗಿದ್ದರು. ಆದ್ದರಿಂದ ಈ T20 ಪಂದ್ಯಗಳಲ್ಲಿ ಇವರಿಗೆ ಅವಕಾಶ ಸಿಕ್ಕಿ ಇವರಿಂದ ನಾವು ಅದ್ಭುತ ಪ್ರದರ್ಶನವನ್ನು ನಿರೀಕ್ಷಿಸಬಹುದು. ಸೊ ವೀಕ್ಷಕರೇ, ಈ ಟೀಂ ಇಂಡಿಯಾದ ಪ್ಲೇಯಿಂಗ್ 11 ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹೊಸ ಆಟಗಾರರಿಗೆ ಐರ್ಲೆಂಡ್ ವಿರುದ್ಧ ಅವಕಾಶ ನೀಡಬೇಕಾ, ಇಲ್ಲ ಅನುಭವಿ ಆಟಗಾರರನ್ನೇ ಪ್ಲೇಯಿಂಗ್ 11ನಲ್ಲಿ ಇಳಿಸಬೇಕಾ ಎಂದು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ಈ ತಂಡದಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂದು ಸಹ ತಿಳಿಸಿ. ಹೀಗೆ ಹೊಸ ಇನ್ಫಾರ್ಮೇಟಿವ್ ಒಂದಿಗೆ ನಿಮ್ಮೊಂದಿಗೆ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.